ಆ ಹುಡುಗನಿಗೆ 9 ವರ್ಷ ಆದರೂ ಕೂಡ ಶಾಲೆಗೆ ಹೋಗಿರಲ್ಲ. ಶಾಲೆಗೆ ಹೋಗುವಾಗ ವ್ಯಕ್ತಿಗೆ 11 ವರ್ಷದ ಬಾಲಕ ಅಷ್ಟೊತ್ತಿಗಾಗಲೇ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯ ಡೊಂಕುಗಳನ್ನೆಲ್ಲ ತಿಳ್ಕೊಂಡಿರ್ತಾನೆ. ಆ ಹುಡುಗನ ಹೆಸರೇ ಸೋನಮ್ ವಾಂಗ್ಚುಕ್. ಸೋನಮ್ ವಾಂಗ್ಚುಕ್ಕು ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಕೂತಾಗಲೇ 13 ದಿವಸ ಆಯಿತು. ಅದು ಯಾವ ಕಾರಣಕ್ಕೋಸ್ಕರ? ನೀಟ್ ಪರೀಕ್ಷೆ ಸೋರಿಕೆಗೆ ಕಾರಣಕ್ಕೋಸ್ಕರ. ಈ ದೇಶದಲ್ಲಿ NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಮುಖಾಂತರ ನಡೆದಂಥ ಅವಘಡ ಇದೆಯಲ್ಲ, ನೀಟ್ ಪರೀಕ್ಷೆ ಬರೆದಂಥ 23 ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟಾಡಿದ ಈ ಸರ್ಕಾರದ ವಿರುದ್ಧ ಬಂಡೆದ್ದಿದ್ದಾರೆ ಸೋನಮ್ ವಾಂಗ್ಚುಕ್. ಈ ಶಿಕ್ಷಣ ವ್ಯವಸ್ಥೆಯ ಅಂಕುಡೊಂಕುಗಳನ್ನು ಭಾಳ ಬಾಲ್ಯದಲ್ಲೇ ತಿಳ್ಕೊಂಡಂತಹ ಸೋನಮ್ ವಾಂಗ್ಚುಕ್ ಅಲ್ಲದೆ ಬೇರೆ ಇನ್ಯಾರಿಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಈ ನಿಟ್ಟಿನಲ್ಲಿ ಈ ಸ್ಟೋರಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಸೋನಮ್ ವಾಂಗ್ಚುಕ್ ಅಂತಿಂಥ ಹೆಸರಲ್ಲ, ಒಂದು ಕಾರಣಕ್ಕಲ್ಲ, 2 ಕಾರಣಕ್ಕಲ್ಲ, ಹಲವಾರು ಕಾರಣಗಳಿಗೋಸ್ಕರ ಸೋನಮ್ ವಾಂಗ್ಚುಕ್ ನಮಗೆ ಭಾಳ ಮುಖ್ಯ ಆಗ್ತಾರೆ. ಅದ್ರ ಜೊತೆಗೆ ಈ ದೇಶದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಮುಖ್ಯ ಆಗಿದ್ದರು ಅನ್ನೋದನ್ನು ನೆನಪಿಸ್ತೀವಿ. ಅದು ಯಾರು ಅಂತೇಳಿ ಈ ವಿಡಿಯೋದ ಕೊನೆಗೆ ಹೇಳ್ತೀವಿ. ಈಗ ಮತ್ತೆ ಸೋನಮ್ ವಾಂಗ್ಚುಕ್ ಅವರ ವಿಚಾರಕ್ಕೆ ಬರೋಣಂತೆ. ಸೋನಮ್ ವಾಂಗ್ಚುಕ್ ನಾವು ಹೇಳಿದಂತೆ 11ನೇ ವರ್ಷದ ವಯಸ್ಸಿಗೆ ದೆಹಲಿಯಲ್ಲಿ ವಿಶೇಷವಾದ ಸ್ಕೂಲಿಗೆ ಸೇರ್ಕೊಂಡು ಅಲ್ಲಿ ಶಿಕ್ಷಣ ವ್ಯವಸ್ಥೆಯ ಮುಖಾಂತರ ಹೊಸ ಇನ್ವೆನ್ಷನ್ ಶುರು ಮಾಡ್ತಾ ಹೋಗಿ ಇಂಜಿನಿಯರ್ ಆಗಿ ರೂಪುಗೊಳ್ತಾರೆ. ಇಂಜಿನಿಯರ್ ಆಗಿ ಬಂದು ವಾಪಸ್ ಅವರ ಸ್ವರಾಜ್ಯವಾದಂತಹ ಲಡಾಖಿಗೆ ಬರ್ತಾರೆ. ಲಡಾಖ್ ಅಷ್ಟೊತ್ತಿಗಾಗಲೇ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡು ಅವರು ಸಿಕ್ಮೋಲ್ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅಲ್ಲಿ ನಮ್ಮ ರೀತಿಯಲ್ಲಿ SLC ಟಾಪರ್ ಬರ್ತಾರಲ್ಲ, PUC ಟಾಪರ್ ಬರ್ತಾರಲ್ಲ, ಅವ್ರಿಗೆ ಅಡ್ಮಿಷನ್ ತರಲ್ಲ, ಆ ರೀತಿ ಅಡ್ಮಿಷನ್ ಇರಲಿಲ್ಲ. ಅಲ್ಲಿಗೆ ಅಡ್ಮಿಷನ್ ಆಗಬೇಕು ಅನ್ನೋ ಒಂದು ವಿಶೇಷ ಅರ್ಹತೆ ಇರಬೇಕಾಗಿತ್ತು. ಏನು ಅರ್ಹತೆ ಅಂತಂದರೆ ಅವರು SLCಯಲ್ಲಿ ಫೇಲ್ ಆಗಿರಬೇಕಾಗಿತ್ತು. ಎಲ್ಲಾದರೂ ಕೇಳಿದರೆ ಈ ರೀತಿಯ ವ್ಯವಸ್ಥೆ. SLC ಫೇಲ್ ಆದವ್ರನ್ನ ನಾವು ಸೈಡಿಗೆ ಕೇಳ್ಬಿಟ್ಟು ನೀವೇನಕ್ಕೆ ಪ್ರಯೋಜನಕ್ಕೆ ಬರೆದವರು ಅಂತೇಳಿ ಮೂದಲಿಸ್ತೀವಿ ಹೊರತು ಅವರಿಗೆ ಮತ್ತೊಮ್ಮೆ ಶಿಕ್ಷಣದ ಅವಶ್ಯಕತೆಯನ್ನು ನಾವು ಮಾಡಿಕೊಟ್ಟಿದ್ದೀವ. ಆದರೆ ಸೋನಮ್ ವಾಂಗ್ಚುಕ್ ಸಿಕ್ಮೋಲ್ ಮುಖಾಂತರ ಅದನ್ನು ಮಾಡಿಕೊಟ್ರು. ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಕೂಡ ಭಾಳ ಅದ್ಭುತವಾಗಿತ್ತು. ಇಡೀ ಪ್ರಪಂಚವೇ ಆ ಶಿಕ್ಷಣ ವ್ಯವಸ್ಥೆಯನ್ನು ಹೊಗಳ್ತಾ ಇತ್ತು. ನೀವು ಮಕ್ಕಿ ಬಾಯೋರಟ್ಟು ಹೊಡೆದ್ಬಿಟ್ಟು ಪಾಠ ಮಾಡಿ ಕಲಿಸ್ತಿರಲ್ಲ, ಬರೀ ಮೆಮೊರಿ ಕಾರ್ಡ್ ಅಲ್ಲ ಮಕ್ಕಳು ಅಂತಂದರೆ, ಮಕ್ಕಳು ಬ್ರೈನ್ ಅಂತಂದರೆ ಅದು ಮೆಮೊರಿ ಕಾರ್ಡ್ ಅಲ್ಲ ಅಂತ ತಿಳಿಸ್ಕೊಟ್ಟಂತಹ ಮೊದಲ ವ್ಯಕ್ತಿ ಸೋನಮ್ ವಾಂಗ್ಚುಕ್. ಆ ಸೋನಮ್ ವಾಂಗ್ಚುಕ್ ಸಿಕ್ಮೋಲ್ ಭಾಳ ದೊಡ್ಡ ಸಾಧನೆ ಮಾಡಾಗ್ತು. ಅಲ್ಲಿಯ ವಾತಾವರಣ ಐತಲ್ಲ, ಆ ವಾತಾವರಣನೇ ತುಂಬ ಇಕೋ ಫ್ರೆಂಡ್ಲಿ ಅಂತದ. ಆ ರೀತಿ ಹೊರಗಡೆಯಿಂದ ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಎಲೆಕ್ಟ್ರಿಸಿಟಿ ಕಂಬಗಳಿಲ್ಲ, ಸೋಲಾರ್ನೇ ಬಳಸ್ಕೊಂಡು ಇಡೀ ಕ್ಯಾಂಪಸ್ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಹೊರಗಡೆ -°C ಚಳಿ ಇದ್ರೂ ಕೂಡ ಅವರು ನಿರ್ಮಾಣ ಮಾಡಿದಂಥ ಕೊಠಡಿಗಳಲ್ಲಿ 16 ಡಿಗ್ರಿ ಕಾಮನ್ ಆಗಿರ್ತಿತ್ತು. ಅದು ಕೂಡ ಸಹಜವಾಗಿ. ಎಂಥ ದೊಡ್ಡ ಇಂಜಿನಿಯರ್ ಇದ್ದಿರ್ಬೋದು ಸೋನಮ್ ವಾಂಗ್ಚುಕ್. ಅದಾದ ನಂತರ ಸೋನಮ್ ವಾಂಗ್ಚುಕ್ ಲಡಾಖ್ನಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾರೆ. ಅದು ಭಾಳ ದೊಡ್ಡ ಇನ್ವೆನ್ಷನ್. ಅದು ಇಡೀ ಜಗತ್ತಿನಾದ್ಯಂತ ನಾವು ಇಡೀ ಸ್ವಿಟ್ಜರ್ಲ್ಯಾಂಡ್ ಭಾಳ ದೊಡ್ಡ ದೇಶಗಳು ಹೇಳ್ತೀವಲ್ಲ, ಅವರು ಸೋನಮ್ ವಾಂಗ್ಚುಕ್ ಅವರ ಈ ಒಂದು ಇನ್ವೆನ್ಷನ್ನ ಅಳವಡಿಸ್ಕೊತಾರೆ. ಯಾವುದು ಅಂತಂದರೆ ಅದು ಐಸ್ ಸ್ತೂಪ. ಯಾಕೆಂತಂದರೆ ಲಡಾಖ್ ಒಂದು ರೀತಿಯ ಈ ಮರುಭೂಮಿ ಅಂತಲೇ ಕರಿಬೋದು. ಅದನ್ನು ಐಸ್ನ ಮರುಭೂಮಿ ಅಂತಲೇ ಕರೀತಾರೆ ಲಡಾಖ್ನ. ಯಾಕೆ ಅಂತಂದ್ರಲ್ಲಿ ರೈತರಿಗೆ ಬೇಕಾದಾಗ ನೀರು ಸಿಗಲ್ಲ, ಬೇಡದಿದ್ದಾಗ ಪ್ರವಾಹ ಆಗ್ತಕ್ಕಂಥದ್ದು, ಈ ರೀತಿ ಅತಿರೇಕ ಇರತಕ್ಕಂತಹ ಒಂದು ಜಾಗ ಅಂತದ್ದು ಲಡಾಖ್. ಆ ಲಡಾಖ್ನಲ್ಲಿ ಹೇಗೆ ಜನರಿಗೆ ಬೇಕಾದಾಗ ನೀರನ್ನು ಬಳಸ್ಕೋಬೋದು ಅನ್ನೋದಕ್ಕೆ ಒಂದು ಇನ್ವೆನ್ಷನ್ ಮಾಡಿದ್ದೆ ಐಸ್ ಸ್ತೂಪಗಳ ಇನ್ವೆನ್ಷನ್ನೇ ಭಾಳ ದೊಡ್ಡ ಇನ್ವೆನ್ಷನ್. ಆ ಕಾರಣಕ್ಕೋಸ್ಕರನೇ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಗ್ತವೆ. ಇಂಟರ್ನ್ಯಾಷನಲ್ ಲೆವೆಲ್ ಅವರಿಗೆ ದೊಡ್ಡ ರೆಕಗ್ನೈಸೇಷನ್ ಕೂಡ ಸಿಗುತ್ತೆ. ಅದಾದ ನಂತರ ಅಲ್ಲಿವರೆಗೂ ಎಲ್ಲವೂ ಸರಿ ಇತ್ತು. ಅಲ್ಲಿ ತನಕ ಯಾರಿಗೇನು ಸಮಸ್ಯೆ ಇರ್ತಿಲ್ಲ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡೋ, ಈ ಪರಿಸರದ ಬಗ್ಗೆ ಮಾತಾಡೋ ಅಂತ ಏನು ಕೆಡ್ಸ್ಕೊಂಡಿತ್ತಿಲ್ಲ. ಆದರೆ ಯಾವಾಗ ಲಡಾಖ್ನ ಸ್ವಾಯತ್ತತೆ ಬಗ್ಗೆ, ಲಡಾಖ್ ನಮಗೆ ರಾಜಕೀಯ ಬೇಕು ಅಂತ ಕೇಳಿ ಮಾತು ಶುರು ಮಾಡಿದ್ರು ಈ ಸೋನಮ್ ವಾಂಗ್ಚುಕ್, ಅವಾಗ ಇವರಿಗೆ ದೇಶದ್ರೋಹದ ಪಟ್ಟ ಕಟ್ತಾರೆ. ಅಸಲಿ ಏನಾಯ್ತು ಅವಾಗ ಏನಾಯಿತು, 2019ನೇ ಇಸ್ವಿ, ನಿಮಗೆ ನೆನಪಿರಬೇಕು, 2019ನೇ ಇಸ್ವಿಯಲ್ಲಿ ಈ BJP ಅಂದರೆ NDA ಸರ್ಕಾರ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 370 ಅನ್ನು ತೆಗೆದಾಕತ್ತೆ. ಅಂದರೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರ್ತದೆ ಕಾಶ್ಮೀರಕ್ಕೆ, ಅದನ್ನು ತೆಗೆದಾಕಿ ಆರ್ಟಿಕಲ್ 371 ಅಪ್ಲೈ ಮಾಡುತ್ತೆ. ಆರ್ಟಿಕಲ್ 371 ಏನು ಹೇಳುತ್ತೆ ಅಂತಂದರೆ, ಒಂದಷ್ಟು ವಿಶೇಷವಾದ ಸ್ಥಾನಮಾನಗಳನ್ನು ಕೊಡದೆ ಬಿಟ್ಟರೆ ಅಲ್ಲಿಗೆ ಅಟಾನಮಸ್ ಆದಂಥ ಬಾಡಿ ಇರಲ್ಲ ಅನ್ನೋ ಒಂದು ರೀತಿಯಲ್ಲಿ. ಆರ್ಟಿಕಲ್ 371 ಬಂದ ತಕ್ಷಣವೇ ಸೋನಮ್ ವಾಂಗ್ಚುಕ್ ನಿಜಕ್ಕೂ ಕೂಡ ಅದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಸ್ವಾಗತಿಸ್ತಾರೆ, ಮೋದಿನ ಅಭಿನಂದಿಸ್ತಾರೆ. ಅದಾದರೆ ಸಮಸ್ಯೆ ಶುರುವಾಗದೆ ಅಲ್ಲಿಂದ ಲಡಾಖ್ನ ಜಮ್ಮು ಕಾಶ್ಮೀರದಿಂದ ಕಂಪ್ಲೀಟಾಗಿ ಬೇರೆ ಮಾಡಾಕ್ತಾರೆ. ಜಮ್ಮು ಕಾಶ್ಮೀರಕ್ಕೆ ಒಂದು ನ್ಯಾಯ, ಲಡಾಖ್ಗೆ ಒಂದು ನ್ಯಾಯ ಅನ್ನೋ ರೀತಿ ಮಾಡಾಕ್ತಾರೆ. ಆ ಲಡಾಖಲ್ಲಿ ಕಾರ್ಗಿಲ್ ಮತ್ತು ಲೇಹ್ ಇವೆರಡು ಪ್ರದೇಶಗಳನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋದ್ರ ಪರಿಣಾಮವಾಗಿ ಸೋನಮ್ ವಾಂಗ್ಚುಕ್ ಒಂದು ಹೊಸ ಬೇಡಿಕೆ ಇಡ್ತಾರೆ. ಅದೇ 6th ಶೆಡ್ಯೂಲ್ನ ಅಲ್ಲಿಗೆ ಅಳವಡಿಸಿ ಅಂತೇಳಿ.
6ನೇ ಪರಿಚ್ಛೇದ ಇದೆಯಲ್ಲ ಸಂವಿಧಾನದಲ್ಲಿ, ಅಂದರೆ ಏನು, ನಮಗೆ ಒಂದು ರಾಜ್ಯವನ್ನಾಗಿ ಮಾಡಿಕೊಡಿ ಅಂತ ಕೇಳ್ತಾರೆ ಸೋನಮ್ ವಾಂಗ್ಚುಕ್. ಇಷ್ಟು ರಾಜಕೀಯವಾಗಿ ಕೂಡ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ ಅನ್ನೋದನ್ನ ನೀವು ಹಲವಾರು ವಿಡಿಯೋಗಳಲ್ಲಿ ನೋಡ್ಬೋದು. ಅದನ್ನ ಯಾಕೆ 371 ಏನು ಅನುಕೂಲ ಆಗುತ್ತೆ, 6th ಶೆಡ್ಯೂಲ್ ನಮ್ಮ ಲಡಾಖಿಗೆ ಯಾಕೆ ಬೇಕು ಅಂತೇಳಿ ಭಾಳ ಅದ್ಭುತವಾಗಿ ಇದುವರೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಯಾವಾಗ ಅವರು ರಾಜಕೀಯವಾಗಿ ಮಾತಾಡೋಕೆ ಶುರು ಮಾಡೋದು, ಪರಿಚ್ಛೇದಗಳನ್ನು ಸಂವಿಧಾನವನ್ನು ಅರ್ಧ ಕುಡಿದಂತೆ ಮಾತಾಡೋಕೆ ಶುರು ಮಾಡೋದು, ಆವಾಗ ಈ ಮೋದಿ ಸರ್ಕಾರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆವಾಗಲೇ ಮೇಲೆ ದೇಶದ್ರೋಹದ ಕೇಸ್ ಹಾಕ್ತಾರೆ. ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡೋದಂಥವ್ರು, ಯಾವುದ ಪರಿಸರದ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡೋದಂಥ ಸೋನಮ್ ವಾಂಗ್ಚುಕ್ ಅವ್ರ ಮೇಲೆ ದೇಶದ್ರೋಹದ ಆಪಾದನೆ ಹೊರಿಸಲಾಗುತ್ತೆ. ಈಗ ಅದೇ ಸೋನಮ್ ವಾಂಗ್ಚುಕ್ ಮತ್ತೆ ಈ ನೀಟ್ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪವಾಸ ಕೂತಿದ್ದಾರೆ. ಈಗಾಗಲೇ 14ನೇ ದಿವಸ 13-14 ದಿವಸ ಒಬ್ಬ ವ್ಯಕ್ತಿ ಕೇವಲ ನೀರು ಮತ್ತು ಉಪ್ಪಿನ ಸಹಕಾರದಿಂದ ಇನ್ನೂ ಉಪವಾಸ ಕೂತಿದ್ದಾರೆ. ಆ ಉಪವಾಸಕ್ಕೆ ಸಂಬಂಧಪಟ್ಟಂತೆ ಏನು ಬೇಡಿಕೆ, ಸೋನಮ್ ವಾಂಗ್ಚುಕ್ ಅವರದ್ದು ಬೇಡಿಕೆ ಏನು ಅಂತಂದರೆ, ನೀಟ್ ಪರೀಕ್ಷೆ ಮಾಡಿದಂತಹ ಅದಕ್ಕೆ ಯಾರ ಜವಾಬ್ದಾರಿ ಹೊರಬೇಕಲ್ಲ, ಅದಕ್ಕೋಸ್ಕರ ಈ ದೇಶದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಯಾದವ್ ಅವರು ರಾಜೀನಾಮೆ ಕೊಡಬೇಕು. ಇದು ಆ್ಯಕ್ಚುಲಿ ಮೊದಲು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಉಂಟಾದಂಥ ಒಂದು ಬೇಡಿಕೆ. ಅದನ್ನು ಮುನ್ನೆಲೆಗೆ ಬಂದಿದ್ದು ಆ್ಯಕ್ಚುಲಿ ಹೇಳಬೇಕು ಅನ್ನೋಂಗೆ ಸೋನಮ್ ವಾಂಗ್ಚುಕ್ ಅವರ ಧ್ವನಿಯಿಂದಾಗಿ. ಅವ್ರು ಒಂದು ನೇರ ಕಾಕ್ರೋಚ್ ಜನತಾ ಪಾರ್ಟಿಯ ಆಶೋತ್ತರಗಳನ್ನ ಕೇಳ್ತಾರೆ, ಅವ್ರ ಉದ್ದೇಶಗಳನ್ನ ಕೇಳ್ತಾರೆ. ಹೌದು, ಈ ಹುಡುಗರು ಸರಿ ಇದ್ದಾರೆ, ಈ ಜೆನ್ಜಿ ಅಂತಕ್ಕಂಥದ್ದು ಬಂದಿದ್ದಾರೆ, ಇವರೆಲ್ಲ ಸರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡವ್ರೆ. ಅದಕ್ಕೆ ಬೇಷರದ ಬೆಂಬಲ ಸೂಚಿಸ್ಬಿಟ್ಟು ಹೋಗಿ ಪ್ರತಿಭಟನೆ ಕೊಡ್ತಾರೆ. ಪ್ರತಿಭಟನೆ ಅಷ್ಟೇ ಅಲ್ಲ, ಉಪವಾಸ ಕೂಡ ಶುರು ಮಾಡ್ತಾರೆ. ಈಗಾಗಲೇ 13 ದಿವಸದ ಉಪವಾಸ ಮುಗಿದೋಗಿದೆ, 14ನೇ ದಿವಸದ ಉಪವಾಸ ಕಾಲಿಡ್ತಾ ಇದೆ. ಆದರೂ ಕೂಡ ಈ ದೇಶದ ಶಿಕ್ಷಣ ವ್ಯವಸ್ಥೆಯ ಮಂತ್ರಿ ಇದಾರಲ್ಲ ಧರ್ಮೇಂದ್ರ ಯಾದವ್, ಇದಕ್ಕೆಲ್ಲ ರಾಜೀನಾಮೆ ಕೊಡೋಕ್ಕಾಗತ್ತೆ ಅಂದ್ರೆ ಹೋಗ್ರಿ ಸುಮ್ಮನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜನಗಳು, ನಮ್ಮ ರಾಜಕಾರಣಿಗಳು ಇವೆಲ್ಲ ನೈತಿಕವಾಗಿ ಎಷ್ಟು ತಳ ಹಿಡಿದೋಗಿದ್ದಾರೆ ಅಂತ. ಮೊದಲು ಒಂದು ಕಾಲ ಇತ್ತು, ನಮ್ಮ ದೇಶ ಉಪವಾಸದಿಂದಲೇ ಸ್ವಾತಂತ್ರ್ಯ ಪಡೆದಂತಹ ದೇಶ ಅಂತಕ್ಕಂಥದ್ದನ್ನ ಈ ಪಕ್ಷಗಳು ಮರ್ತು ಬಿಟ್ಟಿದ್ದಾವೆ. ಅದರಲ್ಲೂ ಕೂಡ ಬಿಜೆಪಿ ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದೆ. ಇಲ್ಲಿ ಯಾರು ಉಪವಾಸ ಕೂತ್ರು ಕೂಡ ಅದಕ್ಕೆ ಡಿಫ್ರೆನ್ಸ್ ಆಗಲ್ಲ. ಗಾಂಧೀಜಿ ಅವ್ರನ್ನ ಮರ್ತಿದೆ. ಉಪವಾಸ ಹೆಂಗ್ ಬಂತು ನಮಗೆ, ಉಪವಾಸ ಸತ್ಯಾಗ್ರಹ ಅಂತ ಬಹಳ ದೊಡ್ಡ ಅಸ್ತ್ರವನ್ನು ಕೊಟ್ಟಂತಹ ದೇಶ ನಮ್ಮದು. ಉಪವಾಸ ಸತ್ಯಾಗ್ರಹದ ಬಗ್ಗೆ ಇಡೀ ಜಗತ್ತು ಮಾತಾಡುತ್ತೆ, ಆಶ್ಚರ್ಯ ವ್ಯಕ್ತಪಡಿಸುತ್ತೆ. ಯಾರಾದ್ರೂ ಒಬ್ಬ ಮನುಷ್ಯ ಹಸಿವಿನಿಂದ ಕೂತು ತನ್ನ ಬೇಡಿಕೆಗಳನ್ನು ಈಡೇರಿಸ್ಕೊಬೋದಾ, ಇಂಥದ್ದೊಂದು ಶಕ್ತಿ ಇದೆಯಾ ಅಂತೇಳಿ. ಆದರೆ ಅಂಥ ದೊಡ್ಡ ಶಕ್ತಿಯನ್ನು ಹತ್ತಿರ್ತಕ್ಕಂಥ ಕೆಲಸವನ್ನು ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಕಾರಣನೇ ಕಣ್ಮುಂದೆ ನೋಡ್ತಾ ಇದ್ದೀವಿ. 14 ದಿವಸ ಆದರೂ ಕೂಡ ಸೋನಮ್ ವಾಂಗ್ಚುಕ್ ಅವ್ರ ಜೊತೆ ಒಂದು ಮಾತುಕತೆ ಆಡೋದು ಕೂಡ ಬಿಜೆಪಿ ಸರ್ಕಾರ ಹೋಗಿಲ್ಲ. ಯಾಕೆ ಅಂತಂದರೆ, ಬಿಜೆಪಿ ಸರ್ಕಾರದ ಮುಂದೆ ನಿಂತು ಪ್ರಶ್ನೆ ಮಾಡೋ ವ್ಯಕ್ತಿ ಇವನು ಅಂತ. ಸೋನಮ್ ವಾಂಗ್ಚುಕ್ ಹಂಗೆ ನೋಡೋದಾದ್ರೆ ವಿನಯವಂತ, ಬುದ್ಧಿವಂತ, ಆಮೇಲೆ ಒಂದಷ್ಟು ಅಡ್ಜಸ್ಟಬಲ್ ಅಂತ ನನಗೆ ಅಂತಂದರೆ ಸರಿ, ತಪ್ಪು ಅಂದರೆ ತಪ್ಪು ಅಂತಕ್ಕಂತಹ ವ್ಯಕ್ತಿ. ಈ ಐಡಿಯಾಲಜಿಕಲ್ ಸಿಕ್ಕೋಳಿಗೆ ಸಿಗಾಕೊಂಡು ಇಲ್ಲ ಬಿಜೆಪಿ ಅಂದರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋದು, ಇಲ್ಲ ಕಾಂಗ್ರೆಸ್ ಅಂದರೆ ತಪ್ಕೊಂಡು ಮುದ್ದಾಡೋದು, ಇವೆಲ್ಲ ಮಾಡ್ತಕ್ಕಂಥ ವ್ಯಕ್ತಿ ಸೋನಮ್ ವಾಂಗ್ಚುಕ್ ಅಲ್ಲ. ಯಾಕೆಂತಂದರೆ ಸರಿಯಾದ ಕೆಲಸ ಮಾಡಿದಿರಿ ಅಂದಾಗ ಸರಿಯಾದ ಕೆಲಸ ಮಾಡಿದಿರಿ ಅಂತ ಹೇಳೋದಂಥ ವ್ಯಕ್ತಿ. ಅದೇ ಸರಿಯಾದ ಕೆಲಸ ಮಾಡಲಿಲ್ಲ, 23 ಲಕ್ಷ ಜನ ವಿದ್ಯಾರ್ಥಿಗಳನ್ನ ಮತ್ತೆ ಪರೀಕ್ಷೆ ಬರೆಯಂಗೆ ಮಾಡೋದ್ರಿ, 14 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ನೀಟ್ ಪರೀಕ್ಷೆ ಕಾರಣಕ್ಕೋಸ್ಕರ. ಯಾರು ಜವಾಬ್ದಾರ ಅವರಿಗೆಲ್ಲ? ಯಾಕೆಂತಂದ್ರೆ ಇದೇ ಸೋನಮ್ ವಾಂಗ್ಚುಕ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಹೆಂಗ್ ರೂಪಿಸ್ತಾರೆ ಅಂತ ಬಹಳ ಹತ್ತಿರದಿಂದ ನೋಡೋದಂತವ್ರು, ಖುದ್ದು ಅನುಭವಿಸಿದಂಥವ್ರು ಅವರು. ಲಡಾಖ್ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ ಅನ್ಕೊಳುತ್ತೆ. ಲಡಾಖ್ 96-97% ಜನ ಬಹಳ ಬುಡಕಟ್ಟು ಸಮಾಜಕ್ಕೆ ಸಾದಂಥವ್ರು. ಅಲ್ಲಿ ಯಾವ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಲ್ಲಿಗೆ. ಇಡೀ ಲಡಾಖ್ನಲ್ಲಿ ಇರತಕ್ಕಂಥದ್ದು 2-3 ಲಕ್ಷ ಜನಸಂಖ್ಯೆ. ಅಂದ್ರೆ ನಮ್ಮ ಜಿಲ್ಲೆಯ ಅಥವಾ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂತಹ ಅಥವಾ ಒಂದು ವಿಧಾನಸಭಾ ಕ್ಷೇತ್ರನೂ ಅಲ್ಲದೆ ಇರತಕ್ಕಂತಹ ಅಷ್ಟು ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಒಂದು ಜಾಗ ಲಡಾಖ್. ಅಂತ ಲಡಾಖ್ನಲ್ಲಿ ಏನೇನು ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಶಿಕ್ಷಣ ವ್ಯವಸ್ಥೆ, ಅದರಲ್ಲೂ ಕೂಡ ನಮ್ಮ ಮಾತೃಭಾಷೆ, 2ನೇ ಭಾಷೆ, ಮತ್ತು ನಾವು ಕಲಿಯೋ ಭಾಷೆ, ಈ ಉರುವಡೆಯೋ ಭಾಷೆ, ಇವೆಲ್ಲ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡೋಂಥ ವಾಂಗ್ಚುಕ್ ಅಲ್ಲದೆ ಇನ್ಯಾರು ಈ ನೀಟ್ ಪರೀಕ್ಷೆ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ? ಆ ಧ್ವನಿಯನ್ನು ಹತ್ತಿಕ್ಕಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ನಾಚಿಕೆ ಆಗಬೇಕು. ನಾವು ವಿಡಿಯೋ ಮೊದಲನೇ ಶುರು ಮಾಡಿದಾಗ ಹೇಳಿದ್ವಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂತ. ಅದು ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ 2011ನೇ ಇಸ್ವಿ ನಿಮಗೆ ನೆನಪಿರಬೇಕು. 2011ನೇ ಇಸ್ವಿಯಲ್ಲಿ ಈ ದೇಶದ ಇದೇ ಜಂತರ್ ಮಂತರ್ ಮತ್ತು ಲೀಲಾ ಮೈದಾನದಲ್ಲಿ ಭಾಳ ದೊಡ್ಡ ಹೋರಾಟ ನಡೆದಿತ್ತು. ಇಡೀ ದೇಶಾದ್ಯಂತ ಬೆಂಬಲ ಸೂಚಿಸಲಾಗಿತ್ತು. ಯಾರಿಗೆ ಬೆಂಬಲ ಸೂಚಿಸಿದ್ದು? ಅವರ ಹೆಸರೇ ಅಣ್ಣಾ ಹಜಾರೆ. ಅಣ್ಣಾ ಹಜಾರೆಯನ್ನು ಮರೆಯೋದಾದರೆ ಹೇಗೆ? ಮಹಾರಾಷ್ಟ್ರದ ರಾಣೇಗಾಲ್ ಸಿದ್ಧಿಯಿಂದ ಬಂದಂತಹ ಅಣ್ಣಾ ಹಜಾರೆ ಗಾಂಧಿವಾದಿ ಅಂತ ಹೇಳ್ತಾರೆ. ಆದರೆ ಆ ಊರಿನಲ್ಲಿ ಜನಗಳನ್ನು ಕಟ್ಟಾಕಿ ಹೊಡಿತಾ ಇದ್ದಂತಹ ಹಿಂಸಾವಾದಿ ಅಣ್ಣಾ ಹಜಾರೆ. ಸುಮ್ಮನೆ ದೂಷಣೆ ಮಾಡಬೇಕು ಅಂತ ಹೇಳ್ತಾರೆ ಮಾತನ್ನ. 2011ರಲ್ಲಿ ಅವರು ಲೋಕಪಾಲ್ ಮಸೂದೆ ತರಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಕೂತ್ಕೊಂಡ್ರಲ್ಲ ಲೀಲಾ ಮೈದಾನ ಮತ್ತು ಇದೇ ಜಂತರ್ ಮಂತರಲ್ಲಿ. ಇಡೀ ಜನಗಳ ಕೈಲಿ ಆವಾಗ ತಾನೇ ಮೊಬೈಲ್ ಬಂದಿತ್ತು. ಮೊಬೈಲ್ ಮುಖಾಂತರ ಏನಾದರೂ ಕ್ರಾಂತಿ ಮಾಡಬೇಕು ಅಂತ ಹೊರಟಾಗ ಅಣ್ಣಾ ಹಜಾರೆ ಮುಖಾಂತರ ಲೋಕಪಾಲ್ ಮಸೂದೆ ಅಂದರೆ
ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿದೆ ಅಂತೇಳಿ. ಖಂಡಿತವಾಗಿ ಭ್ರಷ್ಟಾಚಾರ ನಡೆದಿತ್ತು, ಅದ್ರ ಮುಖಾಂತರ ಹೋರಾಟ ಬೇಕಾಗಿತ್ತು, ಹೋರಾಟ ಮಾಡೋದು. ಆದರೆ ಆ ಹೋರಾಟ BJPಯನ್ನು 2014ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಸೀಮಿತ ಆಯಿತು ಹೊರತು ಅದರಿಂದ ಬೇರೆ ಇನ್ಯಾವ ಪರಿಣಾಮ ಕೂಡ ಆಗಲಿಲ್ಲ. ಯಾಕೆಂತಂದ್ರೆ ಲೋಕಪಾಲ್ ಮಸೂದೆ ಕೇಂದ್ರದಲ್ಲಿ ಮತ್ತು ಲೋಕಾಯುಕ್ತ ರಾಜ್ಯಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು 2026ನೇ ಇಸ್ವಿಯಲ್ಲಿ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಣ್ಣಾ ಹಜಾರೆ ಇನ್ನೂ ಬದುಕಿದ್ದಾರೆ. ಯಾಕೆ ಅಂತ ಇದನ್ನು ಕೇಳ್ತಾ ಇದೀವಿ ಅಂತಂದರೆ, ಅಣ್ಣಾ ಹಜಾರೆ ಅವರು ಮತ್ತೆ ಲೋಕಪಾಲ್ ಆಗಿರ್ಬೋದು, ಲೋಕಾಯುಕ್ತದ ನಿರುಪಯುಕ್ತತೆ ಕುರಿತಾಗಿ ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಯಾವಾಗ ಅಣ್ಣಾ ಹಜಾರೆ ಮತ್ತೆ ಅದು ಬಂತು ಅಂತಂದರೆ ಜನ ನಗಡಕ್ಕೆ ಶುರು ಮಾಡಿದ್ದಾರೆ. ಇಡೀ ದೇಶವನ್ನು ಒಂದು ಹಂತಕ್ಕೆ ಹಳ್ಳಿಕ್ಕೆ ತಡೆದಂತಹ ಒಂದು ಕಳಂಕ ಅಣ್ಣಾ ಹಜಾರೆ ಅವರಿಗೆ ಯಾವತ್ತೂ ತಪ್ಪಿದ್ದಲ್ಲ. ಆದರೆ ಅಣ್ಣಾ ಹಜಾರೆ ಅವರಂತೆ ಈ ಸೋನಮ್ ವಾಂಗ್ಚುಕ್ ಅಲ್ಲ. ಯಾಕೆಂದರೆ ಸೋನಮ್ ವಾಂಗ್ಚುಕ್ಕಿಗೆ ಅಣ್ಣಾ ಹಜಾರೆ ಅವರಷ್ಟು ಬೆಂಬಲ ಯಾಕೆ ಸಿಗ್ತಾ ಇಲ್ಲ ಅನ್ನೋದ್ರಲ್ಲೇ ಉತ್ತರ ಇದೆ. ಯಾಕೆ ಅಂತಂದರೆ ಸೋನಮ್ ವಾಂಗ್ಚುಕ್ 100% ಸರಿಯಾಗಿ ಮಾತಾಡ್ತಾ ಇದ್ದಾರೆ, ನೆಲಮೂಲದಿಂದ ಮಾತಾಡ್ತಾರೆ. ಖುದ್ದು ಆ ವ್ಯಕ್ತಿ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಮತ್ತು ಪರಿಹಾರ ಕೂಡ ಗೊತ್ತಿದೆ ವ್ಯಕ್ತಿಗೆ. ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಈ ಜೆನ್ಜಿ ಜೊತೆ ಹಿಂಸಾಚಾರಕ್ಕೆ ಇಳಿದಿರತಕ್ಕಂಥ ಕಾರಣ ಏನು ಅಂತಂದರೆ, ಇಷ್ಟೊತ್ತಿಗೆ ಭಾರತದಲ್ಲೂ ಕೂಡ ಜೆನ್ಜಿಗಳು ಹಿಂಸಾಚಾರಕ್ಕೆ ನೇಪಾಳದಲ್ಲಾಯ್ತಲ್ಲ ಆ ರೀತಿ ಮಾಡಬಹುದಾಗಿತ್ತು. ಆದರೆ ಅದಕ್ಕೆ ತಡೆ ಹಿಡಿದಿರತಕ್ಕಂಥ ದೊಡ್ಡ ಬ್ಯಾರಿಕೇಡ್ ಹಾಕಿ ಈ ದೇಶದಲ್ಲಿರ್ತಕ್ಕಂಥ ಸಂಪ್ರದಾಯ ಉಪವಾಸ ಕಂಡ್ರಪ್ಪ, ಶಾಂತಿಯುತ ಪ್ರತಿಭಟನೆ ಅಂತೇಳಿ ಪಾಠ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಈ ಸೋನಮ್ ವಾಂಗ್ಚುಕ್ ಅವರು. ಈ ಸೋನಮ್ ವಾಂಗ್ಚುಕ್ ಅವ್ರಿಗೂ ಮತ್ತು ಅಣ್ಣಾ ಹಜಾರೆ ಅವ್ರಿಗೂ ಅಜಗಜಾಂತರದ ವ್ಯತ್ಯಾಸವನ್ನು ಕಾಣ್ತಾನೆ ಇದ್ದೀವಿ. ಅಣ್ಣಾ ಹಜಾರೆ ಯಾವ ಕಾರಣಕ್ಕೋಸ್ಕರ ಹೋರಾಟ ಮಾಡೋದು, ಸೋನಮ್ ವಾಂಗ್ಚುಕ್ ಯಾವ ಕಾರಣಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ. ಈ ಸೋನಮ್ ವಾಂಗ್ಚುಕ್ ನಮ್ಮ ಮಲೆನಾಡು ಭಾಗದಲ್ಲೂ ಕೂಡ ಬರಲಿ ಅಥವಾ ಬಯಲುಸೀಮೆ ಭಾಗದಲ್ಲೂ ಕೂಡ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.